ಮಂಜುನಾಥಾಯ ನಮಃ. ನನ್ನ ಹೆಸರು ಗಣೇಶ್. ಅಂಬಾಗಿಲು ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಶಿಬಿರಕ್ಕೆ ಮಧ್ಯವರ್ತಿನ ಶಿಬಿರ ಸೇರಿ 15 ವರ್ಷ ಕುಡಿತ ಬಿಟ್ಟಿದ್ದೇನೆ. ಈಗ ಸ್ವಾವಲಂಬಿಯಾಗಿ ಜೀವನ ನಡೆಸುತ್ತಿದ್ದೇನೆ. ಕುಡಿತದ ಬಗ್ಗೆ ನನ್ನ ಆತ್ಮೀಯ ಗೆಳೆಯರಾದ ರೆನಾಲ್ಡ್ ಅಮ್ಮಣ್ಣ ಅವರು ಹೇಳುತ್ತಾರೆ. ನಾವು ಕುಡಿತ ಇರುವಾಗದ ವಿಷಯವನ್ನು ಅವರು ನನ್ನ ಆತ್ಮೀಯ ಗೆಳೆಯ ರೆನಾಲ್ಡ್ ಅಮ್ಮಣ್ಣ ಅವರು ಈಗ ಹೇಳ್ತಾರೆ ನನ್ನ ಕತೆ. ನಮಸ್ಕಾರ, ನಾನು ರೆನಾಲ್ಡ್ ಅಮ್ಮಣ್ಣ ಅಂತೇಳಿ ಪೂರ್ಣಪ್ರಜ್ಞಾ ಕಾಲೇಜ್ ಉಡುಪಿ ಇದರ ಸಮೀಪದಲ್ಲಿ ಟೈಲರಿಂಗ್ ವೃತ್ತಿಯನ್ನು ಸುಮಾರು 35 ವರ್ಷದಿಂದ ಮಾಡ್ತಾ ಇದ್ದೇನೆ. ಹಾಗೂ ನನ್ನ ಅಂಗಡಿಯ ಬದಿಯಲ್ಲಿ ಗಣೇಶ್ ನಾಯಕ್ ಎಂಬ ನನ್ನ ಮಿತ್ರ ಅವರು ಚಹಾ ಕ್ಯಾಂಟೀನನ್ನು ಈಗ ಮಾಡ್ತಾ ಇದ್ದಾರೆ. ಸುಮಾರು 15 ವರ್ಷದ ಹಿಂದೆ ಇವರು ಗಣೇಶ್ 15 ವರ್ಷದ ಹಿಂದೆ ಅವರು ಕುಡಿತದ ದಾಸರಾಗಿ, ಅವರ ಕುಡಿತದ ಚಟದ ರೀತಿ ಯಾವುದಂತ ಹೇಳಿದರೆ ನಾನು ಕಣ್ಣಾರೆ ಕಂಡವ. ಸುಮಾರು 12 ಗಂಟೆ ರಾತ್ರಿಗೂ ಎದ್ದುಕೊಂಡು ಹೋಗಿ ಎಲ್ಲಿ ಮದ್ಯ ಸಿಗುತ್ತದೆ ಎಂದು ಹುಡುಕುತ್ತಾ ಯಾವುದೋ ಬಸ್ ಸ್ಟ್ಯಾಂಡಲ್ಲಿ ಕೂತುಕೊಂಡು ಬೆಳಿಗ್ಗೆ ಎದ್ದುಕೊಂಡು ರಸ್ತೆಯಲ್ಲಿ ಬಿದ್ದುಕೊಂಡು ಮನೆಗೆ ಬಂದು ಮನೆಯಲ್ಲಿ ಹಣ ಹುಡುಕುತ್ತಾ ಮನೆಯ ಕಬಾಟುಗಳನ್ನು ಹೊಡೆದು, ಯಾರೂ ಇಲ್ಲದ ಸಮಯದಲ್ಲಿ ಕಬಾಟುಗಳನ್ನು ಹೊಡೆದು ಅದರಲ್ಲಿ ಏನು ಸಿಗ್ತದೆ ಮನೆಯಲ್ಲಿದ್ದ ಬಟ್ಟಲು ಸಾಮಾನುಗಳನ್ನು ಗುಜಿರಿ ಅಂಗಡಿಗೆ ಮಾರಿ ಖಾಲಿ ಮದ್ಯವನ್ನು ಕುಡಿಯುತ್ತಾ ಜೀವನ ಮಾಡುತ್ತಿದ್ದರು. ಯಾವ ರೀತಿಯಲ್ಲಿಯೂ ಯಾವ ರೀತಿಯ ಮದ್ದನ್ನು ಮಾಡಿದರೂ ಅವರು ಬಿಡಲಿಲ್ಲ. ಕಡೆಗೆ ನಾವೆಲ್ಲವೂ ಎಣಿಸಿದೆವು, ಇನ್ನು ಸ್ವಲ್ಪ ಸಮಯದಲ್ಲಿ ಗಣೇಶರು ಬದುಕುವುದಿಲ್ಲ ಅಂತೇಳಿ. ಆದರೆ ಒಂದು ಸಲ ಧರ್ಮಸ್ಥಳ ಗ್ರಾಮ ಇದರ ಮಧ್ಯವರ್ಜನ ಶಿಬಿರಕ್ಕೆ ಎಲ್ಲರೂ ಅವರ ಮನೆಯ ಹೆಂಡತಿ, ಇದರಲ್ಲಿ ಬಹಳವಾಗಿ ಅವರ ಹೆಂಡತಿ ಇದಕ್ಕೆ ಪ್ರಯಾಸಪಟ್ಟರು. ಅವರನ್ನು ಅಲ್ಲಿಗೊಂದು ದೇವರ ಮುಂದೆ ಕರ್ಕೊಂಡೋಗಿ ಅವರನ್ನು ಅಲ್ಲಿ ಸರಿ ಮಾಡಬೇಕು ಎಂಬುದಾಗಿ ನನ್ನಲ್ಲಿಯೂ ಹೇಳಿದರು. ಮಾತ್ರ ಆ ಸಮಯದಲ್ಲಿ ನನ್ನ ಮಾತನ್ನು ಮಾತ್ರ ಅವರು ತುಂಬ ಕೇಳ್ತಿದ್ರು. ಎಷ್ಟು ಕುಡಿದರೂ ನನ್ನ ಮಾತಿಗೆ ಬೆಲೆ ಕೊಡ್ತಿದ್ರು. ನಾನು ಕೂಡ ಅವರೊಂದಿಗೆ ಬನ್ನಿ ಹೋಗಲಿಕ್ಕೆ ಕೇಳಲಿಲ್ಲ. ಆದರೆ ಕಡೆಗೆ ಅವರಿಗೆ ರಿಕ್ಷಾ ಬಿಡುವ ಹುಚ್ಚಿತ್ತು. ಕೆಲವು ಸಲ ಕುಡಿದು ರಿಕ್ಷಾವನ್ನು ಪಲ್ಟಿ ಮಾಡಿದ್ದಾರೆ. ಅದಕ್ಕೆ ತುಂಬ ಖರ್ಚಾಗಿ ಏನೋ ಬದುಕು ಉಳಿದಿದ್ರು. ಅದು ದೇವರ ಇಚ್ಛೆ. ಆದರೆ ಮತ್ತೆ ರಿಕ್ಷಾ ನಿಮಗೆ ತೆಗೆಸಿಕೊಡ್ತೇವೆ ಅಂತೇಳಿ ನಾವು ಕರ್ಕೊಂಡೋಗಿ ಇಲ್ಲಿ ಅಂಬಾಗಿಲು ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಮಧ್ಯವರ್ಜನ ಶಿಬಿರ ನಡೆಯುವುದರಲ್ಲಿ ನಾವು ಅವರನ್ನು ಸೇರಿಸಿದೆವು. ಅಲ್ಲಿ ಸೇರಿದ ನಂತರ ಆ ದೇವರ ಮೇಲೆ ಭಯ ಭಕ್ತಿಯಿಂದ ಇಂದಿಗೆ 15 ವರ್ಷದಿಂದ ಮದ್ಯವನ್ನು ಬಿಟ್ಟು ಸ್ವಾವಲಂಬಿಯಾದ ದಿವಸ ಚಹಾ ಕ್ಯಾಂಟೀನನ್ನು ಮಾಡಿ ನಾವು ಕೂಡ ಅವರೊಟ್ಟಿಗೆ ಚಹಾವನ್ನು ಡೈಲಿ ಕುಡಿತೇವೆ. ಅತ್ಯುತ್ತಮವಾಗಿ ತನ್ನ ಹೆಂಡತಿಯೊಂದಿಗೆ ಮತ್ತು ತನ್ನ ಕುಟುಂಬದೊಂದಿಗೆ ಒಳ್ಳೆಯ ರೀತಿಯಲ್ಲಿ ಈಗ ಜೀವನವನ್ನು ಮಾಡುತ್ತಾ ಇದ್ದಾರೆ. ಯಾವುದೇ ರೀತಿಯ ಮತ್ತು ಯಾರಾದರೂ ಕುಡಿದು ಬಂದವರಿಗೆ ತನ್ನ ಜೀವನವನ್ನು ಹೇಳಿ ನೀವು ಕೂಡ ಒಂದು ಒಳ್ಳೆಯ ಜೀವನ ಮಾಡಿ ಅಂತೇಳಿ ತನ್ನ ಹಿಂದಿನ ಜೀವನವನ್ನು ತಿಳಿಸಿಕೊಂಡು ಅವರಿಗೂ ಬುದ್ಧಿವಾದ ಹೇಳಿಕೊಂಡು ಈಗ ಉತ್ತಮ ಜೀವನವನ್ನು ಮಾಡುತ್ತಿದ್ದಾರೆ. ಇಂಥ ಒಂದು ಪ್ರಯತ್ನ ಮಾಡಿದಂಥ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಗೂ ಅಲ್ಲಿಯ ಎಲ್ಲ ಕಾವಂದರಿಗೂ ಎಲ್ಲರಿಗೂ ನನ್ನ ಪರವಾಗಿಯೂ ಇಂಥ ಎಲ್ಲ ಕಡೆಯೂ ಇಂಥ ಕೆಲಸಗಳು ನಡೆಯಲಿ, ಎಲ್ಲರೂ ಕುಟುಂಬವಾಗಿ ಎಲ್ಲರೂ ಒಳ್ಳೆಯದರಲ್ಲಿರಲಿ ಅಂತೇಳಿ ನನ್ನ 2 ಮಾತನ್ನು ಹೊಸ ಜೀವನಕ್ಕೆ ಪರಮ ಪೂಜ್ಯರಾದ ಕಾವಂದರು ಮತ್ತು ಮಂಜುನಾಥ ಸ್ವಾಮಿಗೆ ನನ್ನ ವಂದನೆಗಳು.